ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್ ದಿವ್ಯ ಲೈಫ್ ಸ್ಟೈಲ್ ಕನ್ನಡ. ಫ್ರೆಂಡ್ಸ್, ಹಾಗೆ ಇವತ್ತು ನಾವು ಮದುವೆ ಲಾಸ್ಟ್ ವ್ಲಾಗ್ ಏನು ನೋಡಿದ್ವಿ, ಮದುವೆ ಶಾಪಿಂಗ್, ಅದೇ ಥರ ಈ ವ್ಲಾಗಲ್ಲೂ ಮದುವೆ ಶಾಪಿಂಗ್ ಇದೆ. ಹಾಗೆ ನನ್ನ ಸ್ಪೆಷಲ್ ಡೇಗೆ ಶಾಪಿಂಗ್ ಇದೆ, ಅಂದರೆ ನನ್ನ ಬರ್ಡೇಗೂ ಶಾಪಿಂಗ್ ಮಾಡ್ತಾಯಿದ್ದೀನಿ. ನಾನು ಏನು ಶಾಪಿಂಗ್ ಮಾಡ್ತೀನಿ, ಎಲ್ಲಿ ಶಾಪಿಂಗ್ ಮಾಡ್ತೀನಿ ಅನ್ನೋದನ್ನ ನೀವು ಈ ವಿಡಿಯೋನ ನೋಡ್ತಾ ಇರಿ. ಹಾಗೆ ಬನ್ನಿ ಹೋಗೋಣ ಶಾಪಿಂಗ್ಗೆ. ಫ್ರೆಂಡ್ಸ್, ಹಾಗೆ ಶಾಪಿಂಗ್ ಅಂತ ಹೊರಟ್ವಿ. ಆದರೆ ನಂಗೆ ಶಾಪಿಂಗ್ ಎಲ್ಲಿಗೆ ಹೋಗ್ತಾಯಿದೆ ಅಂತ ಗೊತ್ತಿರಲಿಲ್ಲ. ಅದಕ್ಕೆ ನಾನು ಕೇಳಿದೆ ಜಯಂತ್ನ, ಎಲ್ಲಿಗೆ ಹೋಗ್ತಾಯಿದ್ದೆ ಶಾಪಿಂಗ್ಗೆ ಅಂತ. ಅವ್ರು ಹೇಳಿದ್ರು ನಾವು ಹೋಗ್ತಾ ಇರೋದು ಈಗ ಮೆಜೆಸ್ಟಿಕ್ ಕಡೆಗೆ ಅಂತ. ಮೆಜೆಸ್ಟಿಕಲ್ಲಿ ಒಂದು ಅಲಂಕ ಪ್ಲಾಜಾಕ್ಕೆ ಹೋಗೋಣ ಅಂತ ರೆಡಿ ಆದ್ವಿ. ಆದರೆ ನೋಡಿದ್ರೆ ಅಲಂಕ ಪ್ಲಾಜಾ ಇವತ್ತು ಟ್ಯೂಸ್ಡೇ ಹಾಲಿಡೇ. ನನಗೆ ತುಂಬಾ ಡಿಸಪಾಯಿಂಟ್ ಆಗೋಯಿತು. ಆಮೇಲೆ ಏನಪ್ಪ ಮಾಡೋದು ಅಂತ ಯೋಚನೆ ಮಾಡ್ತಾ ಹಾಗೇ ಬಂದ್ವಿ. ಹಾಗೆ ಅಲ್ಲಿ ನಡ್ಕೊಂಡು ಬರ್ತಾ ಇರುವಾಗ ನಮ್ಗೆ ಸಿಕ್ಕಿದ್ದೆ AK ಶೂ ಪಾಯಿಂಟ್ ಅಂತ. ಅಲ್ಲಿ ಜಯಂತ್ಗೆ ಅಂತ ಡೈಲಿ ವೇರ್ ಸ್ಲಿಪ್ಪರ್ಸ್ ಎಲ್ಲ ಬೇಕಾಗಿತ್ತು. ಅದನ್ನೆಲ್ಲ ತೊಗೊಂಡು ಮಾತಾಡ್ತಾ ಇರುವಾಗ ಅವ್ರು ಹೇಳಿದ್ರು, ನಾನು ನನ್ನ ಫ್ರೆಂಡ್ ನಿಮ್ಮ ಸಬ್ಸ್ಕ್ರೈಬರ್ ಮೇಡಮ್ ಅಂತ ಹೇಳಿದ್ರು. ತುಂಬ ಥ್ಯಾಂಕ್ ಯು ಸೋ ಮಚ್ ಬ್ರೋ. ಫ್ರೆಂಡ್ಸ್, ಹಾಗೆ ಇವತ್ತು ನಾವು ಮೆಜೆಸ್ಟಿಕ್ ಬಂದಿದ್ವಿ ಶಾಪಿಂಗ್ಗೆ ಅಂತ. ಶಾಪಿಂಗ್ ಬಂದಮೇಲೆ ನಾವೀಗ ಬಿರಿಯಾನಿ ಟೇಸ್ಟ್ ಮಾಡದೇ ಇರೋಕ್ಕಾಗುತ್ತಾ? ಹಾಗೆ ಅಲ್ಲಿಂದ ಬಿರಿಯಾನಿ ಟೇಸ್ಟ್ ಹೇಗಿದೆ, ಅಲ್ಲಿದ್ದು ಫುಡ್ ಹೇಗಿದೆ ಅನ್ನೋದನ್ನ ನನ್ನ ಜೊತೆ ಶೇರ್ ಮಾಡ್ಕೊಳ್ತೀನಿ. ಬನ್ನಿ. ಫ್ರೆಂಡ್ಸ್, ಆಗಿದ್ದು ಇಲ್ಲಿ ಬಿಸಿ ಬಿಸಿಯಾಗಿ ಕೊಡ್ತಾರೆ, ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆಲ್ಲ. ಟೆಸ್ಟ್ ಮಾಡ್ತಾ ಇದ್ದೀನಿ, ಹೇಗಿದೆ ಅಂತ ನೋಡೋಣ. ಮತ್ತೆ ಸೂಪರ್ ಆಗಿದೆ ಬಿರಿಯಾನಿ. ನೆಕ್ಸ್ಟ್ ಚಿಲ್ಲಿ ಚಿಕನ್ ಟ್ರೈ ಮಾಡೋಣ. ಚಿಕನ್ ಬಿರಿಯಾನಿ ಮತ್ತು ಚಿಲ್ಲಿ ಚಿಕನ್ ತೊಗೊಂಡಿದ್ವಿ. ತುಂಬಾ ಟೇಸ್ಟ್ ಆಗಿದೆ. ಬಂದು ಒಂದ್ಸಲ ಟ್ರೈ ಮಾಡಿ, ಚೆನ್ನಾಗಿದೆ. ಫ್ರೆಂಡ್ಸ್, ಹಾಗೆ ಇಲ್ಲಿ ಆಂಧ್ರ ಸ್ಟೈಲ್ ಡಿಶಸ್ ಸಿಗುತ್ತೆ, ತುಂಬ ಚೆನ್ನಾಗಿರುತ್ತೆ. ಹಾಗೆ ಇಲ್ಲಿ ವೆಜ್ ಕೂಡ ಇದೆ, ನಾನ್ ವೆಜ್ ಕೂಡ ಇದೆ. ವೆಜ್ ನಾವು ಒಂದ್ಸಲ ಟ್ರೈ ಮಾಡಿಲ್ಲ, ಬಟ್ ನಾನ್ ವೆಜ್ ಟ್ರೈ ಮಾಡಿದ್ದು ತುಂಬ ಚೆನ್ನಾಗಿದೆ. ಒಂದ್ಸಲ ಹೋಗ್ಬಿಟ್ಟು ಟ್ರೈ ಮಾಡಿ. ಫ್ರೆಂಡ್ಸ್, ಹಾಗೆ ಊಟ ಎಲ್ಲ ಮುಗಿಸ್ಕೊಂಡು ನಾವು ಮನೆ ಕಡೆ ಹೊರಟಿದ್ದೀವಿ. ಫ್ರೆಂಡ್ಸ್, ಹಾಗೆ ಈಗ ಈವ್ನಿಂಗ್ ಆಗಿದೆ. ಈವ್ನಿಂಗು ನಾನು ಇನ್ನೂ ಬಟ್ಟೆ ತೊಗೊಳೋದು ಕಂಪ್ಲೀಟ್ ಆಗಿಲ್ಲ, ಸೆಲೆಕ್ಷನ್ ಆಗಿರಲಿಲ್ಲ. ಸೊ ಹಾಗೆ ಮನೆ ಹತ್ರನೇ ಶಾಪಿಂಗ್ ಮಾಡೋಣ ಅಂತ ಹೋಗ್ತಾಯಿದ್ದೀನಿ. ಮತ್ತೆ ನೋಡೋಣ ಅಲ್ಲೇ ಸಿಗುತ್ತಾ ಇಲ್ವಾ ಅಂತ ನೋಡೋಣ, ಬನ್ನಿ. ಫ್ರೆಂಡ್ಸ್, ಹಾಗೆ ನಾನೀಗ ಬಂದಿದ್ದು ನಮ್ಮ ಬಸವೇಶ್ವರ ನಗರಲ್ಲಿ ಅಂತ ಶ್ರೀ ಮ್ಯಾಗ್ನೆಟ್ ಕ್ಲಾತಿಂಗ್ ಅಂತ ಬಂದಿರೋದು. ಇಲ್ಲಿ ಯಾವ್ಯಾವ ಥರ ಕಲೆಕ್ಷನ್ಸ್ ಇದೆ ಅಂತ ನೋಡೋಣ ಬನ್ನಿ. ಇಲ್ಲಿ ವೆಸ್ಟರ್ನ್ಸ್ ವೇರ್ಸ್ ತುಂಬ ಚೆನ್ನಾಗಿ ಸಿಗುತ್ತೆ. ನನಗೆ ಪರ್ಟಿಕ್ಯುಲರಾಗಿ ವೆಸ್ಟರ್ನ್ ವೇರೇ ಬೇಕು ಅಂತ ವೆಸ್ಟರ್ನ್ ವೇರ್ನ ಹುಡುಕ್ತಾ ಇದ್ದೀನಿ. ನೋಡೋಣ, ಚೆನ್ನಾಗಿರೋ ಕಲೆಕ್ಷನ್ ಸಿಕ್ಕಿದ್ರೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನಾನು ಅವ್ರು ತೋರಿಸಿದ್ರೆ ಯಾವುದೋ ತೊಗೊಂಡಿರ್ತೀನಿ ಅಲ್ವಾ, ಹಾಗೆ ಯಾವ್ದು ತೊಗೊಂಡಿದ್ದೀನಿ ಅನ್ನೋದನ್ನ ನೀವು ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಹೇಗೆ ತುಂಬ ಕಲೆಕ್ಷನ್ಸ್ ಇದೆ ಅಲ್ವಾ, ನಾನು ಅದನ್ನ ನಿಮಗೆ ಮ್ಯೂಸಿಕಲ್ಲಿ ಆ್ಯಡ್ ಮಾಡ್ತೀನಿ. ಹಾಗೆ ನೋಡ್ತಾ ಎಂಜಾಯ್ ಮಾಡಿ. ಫ್ರೆಂಡ್ಸ್, ಹಾಗೆ ಫೈನಲಿ ಬರ್ಡೇ ಶಾಪಿಂಗ್ ಕೂಡ ಮುಗಿದಿದೆ. ಶಾಪಿಂಗ್ ಎಲ್ಲ ಮುಗಿದ ಮೇಲೆ ಮದುವೆ ಇದೆ ಅಲ್ಲ, ಮದುವೆಗೆ ಯಾಕೆ ನಾನು ಸೆಲ್ಫ್ ಕೇರ್ ಮಾಡ್ಕೋಬಾರ್ದು, ಹೆಣ್ಮಕ್ಳಿಗೆ ನಾವ್ಯಾಕೆ ಚೆನ್ನಾಗಿ ಕಾಣಬಾರ್ದು ಅಲ್ವಾ? ಅದಕ್ಕೆ ನಾನು ಹೊರಟಿದ್ದೆ ನಮ್ಮ ಪಾರ್ಲರ್ ಕಡೆಗೆ. ನಾನು ಪಾರ್ಲರ್ ಬಂದಮೇಲೆ ನಾನು ತೊಗೊಂಡು ಸರ್ವಿಸಸ್ ಒಂದು ಐಬ್ರೋ, ಫೇಶಿಯಲ್, ವ್ಯಾಕ್ಸಿಂಗ್ ಅಂತ ತೊಗೊಂಡೆ. ಫೇಶಿಯಲಲ್ಲಿ ನಾನು ಮಾಡಿಸಿದ್ದು ಹೈಡ್ರಾ ಫೇಶಿಯಲ್, ತುಂಬಾ ಚೆನ್ನಾಗಿತ್ತು. ಹಾಗೆ ಯಾರ್ಯಾರು ಟ್ರೈ ಮಾಡಬೇಕು ಫೇಶಿಯಲ್ ಅಂದರೆ ಹೈಡ್ರಾ ಫೇಶಿಯಲ್ ಮಾಡ್ಬೋದು, ನಾನು ಹೈಲಿ ರೆಕಮೆಂಡ್ ಮಾಡ್ತೀನಿ. ಹಾಗೆ ನನ್ನ ಪಾರ್ಲರ್ ಕೆಲಸ ಎಲ್ಲ ಮುಗೀತು. ಪಾರ್ಲರ್ ಕೆಲಸ ಮುಗಿದ ಮೇಲೆ ನಂಗೆ ನೆನಪಾಗಿದೆ, ನಾಳೆ ಅಕ್ಷಯ ತೃತೀಯ ಇದೆಯಲ್ವಾ, ಮನೇಲಿ ಪೂಜೆ ಬೇರೆ ಮಾಡಬೇಕಿತ್ತು. ಪೂಜೆ ಮಾಡಬೇಕು ಅಂದರೆ ಮಾರ್ಕೆಟ್ಗೆ ಹೋಗಿ ಹೂವು ತೊಗೊಬರ್ಬೇಕು ಅಲ್ವಾ. ಅದಕ್ಕೆ ಜಯಂತ್ಗೆ ಹೇಳಿದೆ, ಮಾರ್ಕೆಟ್ಗೆ ಹೋಗಿ ಹೂವು ತೊಗೊಬರೋಣ ಬನ್ನಿ ಅಂತ. ಅವರು ಸಹ ನಡಿ ಆಯ್ತು ಹೋಗೋಣ ಅಂತ ಹೇಳಿದ್ರು. ಹಾಗೆ ಮಾರ್ಕೆಟಿಗೆ ಬಂದಮೇಲೆ ಶಾವಂತಿಗೆ ಹೂವು ತೊಗೋಬೇಕಲ್ವ ದೇವರಿಗೆ ಅಂತ ಮೊಳ 50 ರೂಪಾಯಿ ಅಂದರು. 2 ಮೊಳ ತೊಗೊಂಡು ಬಂದ್ವಿ. ಹಾಗೆ ಎಷ್ಟು ಮುಗಿದೇ ಅಂತ ಕೆಲಸ ಅಂದರೆ ಮದುವೆ ಶಾಪಿಂಗ್ ನಂದಂತೂ ಇನ್ನೂ ಕಂಪ್ಲೀಟ್ ಆಗಿರಲಿಲ್ಲ. ಅದಕ್ಕೆ ನಾನು ಬಂದಿದ್ದೆ ನಮ್ಮ ಸೇಟು ಅಣ್ಣನ ಅಂಗಡಿಗೆ. ಅಲ್ಲಿ ಬಂದು ನನಗೆ ಬೇಕಾಗಿರೋ ಎಸೆನ್ಷಿಯಲ್ಸ್ನ ತೊಗೊಳ್ತಾ ಇದ್ದೆ. ಹಾಗೆ ನಾನು ಮದುವೆ ಅಂದಮೇಲೆ ಸ್ಟಿಕ್ಕರ್ಸ್ ಅಂತೆ, ನೈಲ್ ಪಾಲಿಶ್ ಅಂತೆ ಬೇಕೇ ಬೇಕು ಎಲ್ಲ ಹೆಣ್ಮಕ್ಳಿಗೆ. ಹಾಗೆ ನಾನು ಅದೆಲ್ಲ ತೊಗೊಂಡು ಬಿಲ್ಲಿಂಗ್ ಮಾಡಿಸ್ಕೊಂಡು ಮನೆ ಕಡೆ ಬಂದೆ.
ಹಾಗೆ ಮನೆಗೆ ಬಂದು ರಸಮ್ ಮಾಡಿದ್ದೆ. ರಸಮ್ ಜೊತೆ ಕಬಾಬ್ ನೆಂಚ್ಕೊಳ್ಳೋಕೆ ತೊಗೊಂಬಂದಿದ್ರು ಜಯಂತು. ಹಾಗೆ ನೈಟ್ ಊಟನ ಮುಗಿಸಿದ್ಮೇಲೆ ಈ ವ್ಲಾಗ್ನೂ ಕೂಡ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಕೊಡೋದನ್ನ ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ ಜೊತೆಗೂ ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್.